ಒಂದು ಅನಿವಾರ್ಯವಾದಂತಹ ಪ್ರಕ್ರಿಯೆ. ಇವತ್ತು ಡಾಲರ್ ರೇಟ್ ಏನಿದೆ? ಇವತ್ತು ಡಾಲರ್ ರೇಟ್ 87 ರೂಪಾಯಿ ಹೋಗಿದೆ. ಜೂನ್ ಕಾಲದಲ್ಲಿ ನಾನು ಮೊದಲು 92ನಲ್ಲಿ ಇದಕ್ಕೆ ಹೋದಾಗ 20 ರೂಪಾಯಿ ಇತ್ತು. 92ನಲ್ಲಿ ಫಸ್ಟ್ ಟೈಮ್ ನಾನು ಜಪಾನ್ಗೆ ಮತ್ತೆ ಚೈನಾಕ್ಕೆ ಒಂದು ಸಿರಿಕಲ್ಚರ್ ರಿಸರ್ಚ್ ಅಂತ ಹೋಗಿದ್ದೆ. ಈ ಶ್ರೇಯಸ್ ಪಟೇಲ್ ಇದ್ದಾರಲ್ಲ ಹಾಸನ್ನಲ್ಲಿ, ಅವ್ರ ತಂದೆ ಮಹೇಶ್ ಅಂತ ಇದ್ರು, ಅವರು ನಾನು ಕೂಡ ಹೋಗಿ. ಆಗ ಡಾಲರ್ ರೇಟ್ ಇದ್ದಿದ್ದು 20 ರೂಪಾಯಿ, 20 ರೂಪಾಯಿ ಡಾಲರ್. ನಾವು ಹೊರಗಡೆ ದೇಶಕ್ಕೆ ಡಾಲರ್ ತಗೊಂಡೇ ಹೋಗಿದ್ದೀವಿ, $500 ತಗೊಂಡು ಹೋಗ್ತೀವಿ. ನಾವು ಅಲ್ಲಿ ಇಲ್ಲಿ ತಂದು ಕಟ್ಟಿಕೊಂಡು ತಗೊಂಡು ಹೋಗ್ತಾರೆ. ಯಾಕಂದ್ರೆ ಖರ್ಚಿಗೆ ಊಟ ತಿಂಡಿ ಬೇಕಾಗ್ತದೆ. ಈಗ ಅದನ್ನ ವಾಜಪೇಯಿ ಕಾಲದಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಎಲ್ಲ ತೆಗೆದಿದೆ. ಆಗ ಇವತ್ತು ಡಾಲರ್ ರೇಟ್ ಏನಿದೆ? ಒಂದು 20 ರೂಪಾಯಿ ಇದ್ದಿದ್ದು 87 ರೂಪಾಯಿ ಯಾಕಾಯ್ತು? ಇದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿರ್ತವೆ. ಅದಕ್ಕೆ ನಾನು ವಿವರವಾಗಿ ಹೇಳಕ್ ಹೋಗಲ್ಲ. ಹಾಗೇನೆ ಈಗ ಬೆಲೆ ಏರಿಕೆ ಇರ್ತಕ್ಕಂಥದ್ದು ಒಂದು ಅನಿವಾರ್ಯವಾದಂತಹ ಪ್ರಕ್ರಿಯೆ. ಈಗ ಜಾಸ್ತಿ ಮಾಡಿದ್ದಾರೆ, ಫಸ್ಟು ಈಗ 8 ಆಟೋಮಿಕ ಜಾಸ್ತಿ ಮಾಡಿದ್ದಾರೆ ಅಂತಕ್ಕಂಥದ್ದಿದೆ. ಅದು ಒಂದು ರೀಸನಬಲ್. ಏನು ಬೆಲೆ ಏರಿಕೆ ಮಾಡಿದ್ದಾರೆ, ಬೆಲೆ ಏರಿಕೆ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಕಾರಣಗಳಿರ್ತವೆ, ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಮೊತ್ತ ಏನಿದೆ ಅದನ್ನು ಅವರು ಡಿಫೆಂಡ್ ಮಾಡಲಿಕ್ಕೆ ಏನು ಕಾರಣಗಳಿದ್ದಾವೆ ಏರಿಕೆ ಮಾಡ್ತಕ್ಕಂಥದ್ದಕ್ಕೆ ಅದನ್ನೆಲ್ಲ ಸ್ಪಷ್ಟವಾಗಿ ಜನರಿಗೆ ಮನವರಿಕೆ ಮಾಡಬೇಕು ಅಂತ ನಾನು ಪೂರ್ಣವಾಗಿ ಮೊದಲೇ ತಿಳಿಸಿರುತ್ತೆ. ಯಾವ ವಿಚಾರಕ್ಕೆ ಹೋಗ್ತೀವಿ ಏನು ಅಂತ ಅಂತೇಳಿ ಒಂದು ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ನಿರ್ದೇಶ. ಏನು ಉದ್ದೇಶ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಂಐನಲ್ಲಿ ಒಂದಷ್ಟು ಪ್ರಪೋಸಲ್ಸು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸೋಮಣ್ಣವರು ಅವರೇ ಮಂತ್ರಿ ಇದ್ದಾರೆ, ಅವರನ್ನ ಭೇಟಿ ಮಾಡಿ ಅದ್ರ ಬಗ್ಗೆ ಒತ್ತಾಯ ಮಾಡ್ತಾರೆ. ಮತ್ತೆ ಅಮಿತ್ ಶಾ ಅವ್ರ ಜೊತೆ ಕೂಡ ನಮಗೆ ನಮಾಜಿಂದ ಹಣ ಕಡಿಮೆ ಬಂದಿದೆ, ರೈತರಿಗೆ ಸಾಲ ಸೌಲಭ್ಯ ಕೊಡಬೇಕಾಗಿದೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೇಂದ್ರ ಸರ್ಕಾರದಲ್ಲಿ ತಪ್ಪು ತಿಳುವಳಿಕೆ ಆಗಿದೆ. 17% ಪ್ರಯಾರಿಟಿ ಲೆಂಡಿಂಗ್ ಮಾಡಬೇಕು ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿ ಒಂದು ಆದೇಶ ಇದೆ. ಆದರೆ ಕಮರ್ಷಿಯಲ್ ಬ್ಯಾಂಕ್ ಅವರು 70% ಪ್ರಯಾರಿಟಿ ಲೆಂಡಿಂಗಿಗೆ ಆಗ್ತಾ ಇರಲಿಲ್ಲ. ಅವರು ಅಲ್ಲಿ ಬರ್ತಕ್ಕಂಥ ಸಂಪ್ಲಸ್ನ ನಾಬಾರ್ಡ್ ಕೊಡ್ತಾ ಇದ್ರು, ನಾಬಾರ್ಡ್ ಅವ್ರಿಂದ ನಮಗೆಲ್ಲ ಬ್ಯಾಂಕ್ಗಳಿಗೂ ಕೊಡ್ತಾ ಇದ್ರು. ಈ ಬಾರಿ ಏನ್ ಮಾಡಿದ್ದಾರೆ, ಇಡೀ ದೇಶದಲ್ಲಿ ಏನು ಅವರ ಬ್ರಾಂಚಸ್ ಅಲ್ಲಿ ಗೋಲ್ಡ್ ಲೋನ್ ಕೊಡ್ತಾರೆ, ಗೋಲ್ಡ್ ಲೋನ್ ಎಲ್ಲ ಅಗ್ರಿಕಲ್ಚರ್ ಲೆಂಡಿಂಗ್ ಅಂತ ಹೇಳಿ ಟ್ವೀಟ್ ಮಾಡಿ ಕೇಂದ್ರದ ಹಣಕಾಸು ಸಚಿವಾಲಯಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟು 17% ಪ್ಲಸ್ 2.5% ಓವರ್ ಆ್ಯಂಡ್ ಎಬೋವ್ ನಾವು ಅಗ್ರಿಕಲ್ಚರ್ ಲೆಂಡಿಂಗ್ ಮಾಡಿದ್ದೀವಿ ಅಂತಕ್ಕಂಥ ಒಂದು ಭಾವನೆಯನ್ನ ಕೇಂದ್ರದ ಹಣಕಾಸು ಸಚಿವಾಲಯ ಹೊಂದಿದೆ. ಅದು ತಪ್ಪು ಗ್ರಹಿಕೆ. ಅದ್ರ ಬಗ್ಗೆ ನಾನು ಕೇಂದ್ರದ ನಮ್ಮ ಸಹಕಾರ ಸಚಿವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಅದ್ರ ಬಗ್ಗೆ ಮನವರಿಕೆ ಮಾಡ್ತಕ್ಕಂಥ ಅಮಿತ್ ಶಾ ಅವ್ರ ಬಗ್ಗೆ ಏನಂತ ಹೇಳಿದ್ರೆ, ಅವರು ಒಬ್ಬ ಸಹಕಾರಿ. ಇವತ್ತು ಗುಜರಾತ್ ರಾಜ್ಯದಲ್ಲಿ ಒಂದು ಹಳ್ಳಿಯ ಸಹಕಾರ ಸಂಸ್ಥೆ ಅಧ್ಯಕ್ಷರು ಕೂಡ ಇದ್ದಾರೆ. ಮತ್ತೆ ಅಹಮದಾಬಾದ್ ಬ್ಯಾಂಕಿನ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ಇದ್ದಾರೆ. ಮತ್ತೆ ಗುಜರಾತ್ ಸ್ಟೇಟ್ ಅಪೆಕ್ಸ್ ಬ್ಯಾಂಕಿನ ಡೈರೆಕ್ಟರ್ ಕೂಡ ಇದ್ದಾರೆ. ಹಾಗಾಗಿ ಅವರಿಗೆ ಶಾರ್ಟ್ ಟರ್ಮ್ ಕ್ರೆಡಿಟ್ನ ಎಲ್ಲ ಸಮಸ್ಯೆಗಳು ಕೂಡ ಸ್ವಯಂವಾಗಿ ಅವರು ಗೊತ್ತಿರೋ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ಅವರಿಗೆ ನಾನು ಆಗಿದೆ ಅಂದರೆ ಆ ತೊಂದರೆಗಳನ್ನು ಅವರಿಗೆ ಮತ್ತೊಮ್ಮೆ ವಿವರಿಸಿ ನಮ್ಮ ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ರೈತ ಅತಿ ಹೆಚ್ಚು ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಗೊತ್ತಾಯ್ತಾರೆ. ಈ ಪೊಲೀಸ್ ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ಎಲ್ಲ ಆಗ್ತಾ ಇದೆ. ಈಗ ಅಲ್ಲಿ RSS ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಇದೆಯಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ ಇರೋದಿಲ್ಲ. ಇವ್ರಿಗೆ ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ನಂಬಿಕೊಂಡು ಅಂತ ಹೇಳ್ತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರು ಕಾಮನ್ ಸೆನ್ಸ್ ಇರಬೇಕು. ಅವರು ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ 99% ಡಾಮಿನೇಟೆಡ್ ಬೈ ಮುಸ್ಲಿಂ. ನ್ಯಾಚುರಲಿ ಎಂಕರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅದು ಸ್ಥಳೀಯ ಪೊಲೀಸೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇತ್ತು. ಬೇರೆ ಕಡೆ ಕರ್ಕೊಂಡು ಹೋಗಿ ಅವ್ರನ್ನ ಸ್ಟೇಷನ್ ಅಲ್ಲಿ ಇಟ್ಟು ಏನಾಗ್ತಿತ್ತು, ಇವ್ರ ಮನೆಯಲ್ಲಿ ಜ್ಞಾನ ಬೇಡವಾ? ಇವ್ರಿಗೆ
ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ ಇಷ್ಟೆಲ್ಲರೂ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರು ಬುದ್ಧಿ ಇರ್ಬೇಕು. ನೀವೇ ಹೇಳಿ ನೋಡೋಣ, ಉದಯಗಿರಿ ಕರ್ಕೊಂಡು ಬಂದಿರ್ತಾರೆ. ನಮಗೆ ಇದು ಸಾಮಾನ್ಯ ಜ್ಞಾನ. ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಗೆ ಹೋಗೋನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ಬೆಂಗಳೂರು ಹಾಕೊಂಡಿರ್ತಾರಲ್ಲ, ಇನ್ನ ಮುಂದೆ 10 ಜನ ಪೊಲೀಸರು ಮಾಡಿರ್ತಾರೆ ಇಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾಗಿ ಹೋಮ್ ಡಿಪಾರ್ಟ್ಮೆಂಟ್ ತಗೋಬೇಕಿತ್ತು. ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ರಾಮಾಯಣದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ರಾಮಾಯಣ ನೋಡಿ, ಈಗ ರಾಮನ ಯಾರನ್ನ ನೋಡಿದ್ರಿ, ರಾವಣನ್ನ ಯಾರನ್ನ ನೋಡಿದ್ರಿ, ಎಲ್ಲ ಕಲ್ಪನೆ ಮೇಲೆ ನಾವು ಮಾಡ್ಬೇಕಂತ ಬೇರೆ ಬೇರೆ. ಈಗ ನಾವು ನಂಬಿದ್ರೆ, ನನಗೆ ನಿನ್ನೆ ಒಂದು ಕಡೆ ಭಾಷೆದಲ್ಲಿ ಹೋಗ್ತೇವೆ, ನಾವು ನಂಬಿದ್ರೆ ಕಲ್ಲು ದೇವರಾಗ್ತದೆ, ನಾವು ನಂಬದೇ ಇದ್ರೆ ದೇವರೇ ಕಲ್ಲಾಗ್ಬಿಡ್ತಾರೆ. ಆ ಬಗ್ಗೆ ಅದು ನಮಗೆ ಅದನ್ನೆಲ್ಲ ನಾವು ತುಂಬಾನೇ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತೀವಿ. ಅದೆಲ್ಲ ನೀವು ಚರ್ಚೆ ಮಾಡಬಾರ್ದು ಅಂತ ಹೇಳ್ಬೋದು. ನಾವು ಅದನ್ನ ಚರ್ಚೆ ಮಾಡಿ ಈಗ ಪಕ್ಷ ಸಂಘಟನೆ ಆಗ್ಬೇಕು ಅಂತ ಹೇಳಿದ್ರೆ ಸಮಾವೇಶಗಳ ಅಗತ್ಯತೆ ಇದೆ. ಹೀಗಾಗಿ ಯಾವುದೇ ಸಮಾವೇಶಗಳನ್ನ ಎಷ್ಟಿರ್ಲಿ ಅಲ್ಲಿಂದ ಇಲ್ಲಿ ಮತ್ತೊಂದಿರ್ಲಿ ಮಹಿಳಾ ಸಮಾವೇಶ ಇರಲಿ, ಯಾವುದೇ ಸಮಾವೇಶಗಳು ಮಾಡಿದ್ರು ಕೂಡ ನಾವು ಆಶ್ಚರ್ಯದಲ್ಲಿ ಮಾಡ್ತೀವಿ. ಪಕ್ಷವನ್ನ ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನಾವು ಪೂರಕವಾದಂಥ ಕ್ರಮಗಳೇ ಬರ್ತದೆ. ಪಕ್ಷ ಬಲಹೀನ ಮಾಡ್ತಕ್ಕಂಥದ್ದು ಗುಂಪುಗಾರಿಕೆಗೆ ಬೆಂಬಲ ಕೊಡ್ತಕ್ಕಂಥದ್ದಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.